ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಹಂಗಾಗಿದೆ ಕಿರುತೆರೆ ನಟರಾದ ರಜತ್ ಮತ್ತು ವಿನಯ್ ಗೌಡ ಕಥೆ. ಏನೋ ಮಾಡೋದಕ್ಕೆ ಹೋಗಿ ಅದೇನೋ ಆಗಿ ಹೋಗ್ಬಿಟ್ಟಿದೆ. ರೀಲ್ಸ್ ಈಗ ಅವರ ಬದುಕಿನಲ್ಲಿ ಒಂದು ಹೊಸ ಸಂಕಷ್ಟವನ್ನು ತಂದಿಟ್ಟಿರುವಂಥದ್ದು. ಮಚ್ಚನ್ನ ಹಿಡಿದು ರೀಲ್ಸ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನಯ್ ರಜತ್ಗೆ ಸಂಕಷ್ಟ ಮುಂದುವರೆದಿದೆ. 3 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಿರುವಂತಹದ್ದು. ರೀಲ್ಸ್ಗೆ ಬಳಸಿದಂತಹ ಅಸಲಿ ಮಚ್ಚಿನ ಪತ್ತೆಗಾಗಿ ಖಾಕಿ ತಲಾಶ್ ಮಾಡ್ತಾ ಇದೆ. ರೀಲ್ಸ್ ಶೂಟ್ ಮಾಡಿದಂತಹ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಸೆಟ್ನವರಿಗೆ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ ಪೊಲೀಸರು. ಮಚ್ಚು ರಿಕವರಿಯ ಬಗ್ಗೆ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಮಚ್ಚನ್ನ ಹಿಡಿದು ರೀಲ್ಸ್ ಮಾಡಿದ್ರು, ಆ ರೀಲ್ಸ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಅದೇ ರೀಲ್ಸು ಈಗ ಕಿರುತೆರೆಯ ಇಬ್ಬರು ನಟರಿಗೆ, ಬಿಗ್ ಬಾಸ್ನ ಮದ್ದಾನೆಗಳಿಗೆ ಒಂದು ರೀತಿಯ ಹೊಸ ಸಂಕಷ್ಟವನ್ನು ತಂದಿಟ್ಟಿರುವಂಥದ್ದು. ಒಂದು ಕಡೆ ಅರೆಸ್ಟ್ ಆಗ್ತಾರೆ, ಅದಾದ ಮೇಲೆ ನ್ಯಾಯಾಲಯದ ಎದುರು ಪ್ರೆಸೆಂಟ್ ಮಾಡುವಂತಹ ಕೆಲಸ ಆಗಿದೆ. ಅದಾದ ಮೇಲೆ ಈಗ ಅಸಲಿ ಮಚ್ಚಿಗಾಗಿ ತೀವ್ರ ಹುಡುಕಾಟ ಮುಂದುವರೆದಿದೆ. ಹಾಗಾದರೆ ಈ ಇಬ್ಬರನ್ನು ಕೂಡ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ಯಾಕೆ? ರೀಲ್ಸ್ನಲ್ಲಿ ಬಳಸಿದಂತಹ ಮಚ್ಚಿದೆಯಲ್ಲ, ಆ ಮಚ್ಚು ಇನ್ನೂ ಕೂಡ ಸಿಕ್ಕಿಲ್ಲ, ಇನ್ನೂ ಕೂಡ ಪತ್ತೆಯಾಗಿಲ್ಲ. ರೀಲ್ಸ್ನಲ್ಲಿ ಬಳಸಿದಂತಹ ಮಚ್ಚು ಸಿಗೋವರೆಗೂ ಕೂಡ ಅವರನ್ನು ನಮ್ಮ ಕಸ್ಟಡಿ ಕೊಡಿ ಅಂತ ಹೇಳಿದರು. ರೀಲ್ಸ್ನಲ್ಲಿ ಬಳಸಿರುವಂತಹ ಮಚ್ಚು ಅಸಲಿನೋ ನಕಲಿಯೋ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕಿದೆ. ಆ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಉಳಿದಿದೆ. ಹಾಗಾಗಿ ಅವರನ್ನು ನಮ್ಮ ಕಸ್ಟಡಿ ಕೊಡಿ ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಯನ್ನು ಮಾಡಿಕೊಂಡಿದ್ರು. ಆರೋಪಿಯ ಪತ್ನಿ ಅಂದರೆ ಅಕ್ಷಿತಾ ಅವರು ಫೈಬರ್ ಮಚ್ಚನ್ನು ಕೊಟ್ಟು ತನಿಖೆಯ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ನಿನ್ನೆ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸ ಆಯಿತು. ಅದರ ಜೊತೆಗೇನೆ ಇಬ್ಬರು ಆರೋಪಿಗಳು ಕೂಡ ಎಜುಕೇಟೆಡ್ ಇದ್ದಾರೆ, ವಿದ್ಯಾವಂತರಾಗಿದ್ದಾರೆ, ಗೊತ್ತಿದ್ದು ಈ ತಪ್ಪನ್ನು ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ನಿನ್ನೆ ಕೋರ್ಟ್ನಲ್ಲಿ ಕೋಟ್ ಮಾಡುವಂತಹ ಕೆಲಸ ಆಗಿತ್ತು. ಉದ್ದೇಶಪೂರ್ವಕವಾಗಿಯೇ ಮಚ್ಚನ್ನು ಬಳಸಿ ರೀಲ್ಸನ್ನು ಮಾಡಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನಿನ್ನೆ ನ್ಯಾಯಾಧೀಶರ ಗಮನಕ್ಕೆ ತಂದರು. ಹಾಗಾಗಿ ಇವರನ್ನು ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡ್ರು. ಅದರ ಜೊತೆಗೇನೆ ರಜತ್ ಮತ್ತು ವಿನಯ್ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ರೀಲ್ಸ್ ಮಾಡಿರೋ ವಿಚಾರಕ್ಕೆ, ಮಚ್ಚಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ವೆಸ್ಟಿಗೇಷನ್ ಬಾಕಿ ಇದೆ. ಹಾಗಾಗಿ ರೀಲ್ಸ್ ಶೂಟ್ ಮಾಡಿದ ಮೊಬೈಲ್ ಯಾವುದು ಅನ್ನೋದು ಗೊತ್ತಾಗಬೇಕಿದೆ. ರೀಲ್ಸ್ ಶೂಟ್ ಮಾಡಿದವರು ಯಾರು ಅನ್ನೋದು ಕೂಡ ತಿಳಿಬೇಕಿದೆ. ಸೆಟ್ನವ್ರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದು ಮಚ್ಚು ರಿಕವರಿ ಮಾಡುವಂತಹ ಕೆಲಸ ಬಾಕಿ ಇದೆ. ಮಚ್ಚು ಅಸಲಿನ ನಕಲಿನ ಅನ್ನೋದು ತಿಳಿಬೇಕಿದೆ. ಸರಿಯಾದ ಮಚ್ಚು ಪತ್ತೆ ಮಾಡದಿದ್ರೆ ಕೇಸ್ ಇನ್ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ಇವರನ್ನು 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೊಡಿ ಅಂಥೇಳಿ ನಿನ್ನೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ಮಾಡಿದರು. ಅದಕ್ಕೆ ಆರೋಪಿಗಳ ಪರ ವಕೀಲರು ಪ್ರತಿವಾದವನ್ನು ಮಾಡಿದರು. ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ 3 ದಿನಗಳ ಕಾಲ ಇಬ್ಬರು ಆರೋಪಿಗಳನ್ನು ಪೊಲೀಸರ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಪೊಲೀಸರ ಕಸ್ಟಡಿಗೆ ಬರ್ತಾ ಇದ್ದ ಹಾಗೆ ತನಿಖೆಯನ್ನು ಕೂಡ ಚುರುಕುಗೊಳಿಸಲಾಗಿದೆ.